ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನು ತೊಂದರೆ ಇಲ್ವಲ್ಲ? ನಿನಗೆ ಹೀಗಾಗಿದೆ ಅಂತ ಗೊತ್ತಾಗ್ತಿದ್ದಂಗೆ ನಿನ್ನ ಎತ್ತಾಡ್ಸಿರೋ ಮಮಕಾರ ಎಳ್ಕೊಂಡ್ ಬಂದ್ಬಿಡ್ತು. ಇವಾಗ ನಿನ್ನ ನೋಡಿದ್ಮೇಲೆ ನನ್ನ ಎದೆ ಬಡಿತ ಸುಧಾರಿಸ್ತು. ಡಾಕ್ಟರ್ ಏನಂತ ಹೇಳಿದ್ರು ಕಂದ? ಏನು ತೊಂದರೆ ಇಲ್ಲ ದೊಡ್ಡಮ್ಮ, ಸ್ವಲ್ಪ ದಿನ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ನನ್ನ ಮಗನ್ಗಿಂತ ಸ್ಥಿತಿ ತಂದಿದ್ಯಾರು? ಪೊಲೀಸ್ ಕೇಸ್ ಹಾಕದ್ರಾ? ಇಲ್ಲ ದೊಡ್ಡತ್ತೆ. ಇಲ್ವಾ? ಯಾಕೆ? ಯಾಕಷ್ಟು ನಿರ್ಲಕ್ಷ್ಯ? ನನ್ನ ಮಗನ್ನ ಸಾಯ್ಸಕ್ ಬಂದವ್ರನ್ನ ಹೇಗ್ ಬಿಟ್ರಿ? ಯಾಕೆ ಬಿಟ್ರಿ? ದೊಡ್ಡಮ್ಮ, ಆ ವಿಷಯನ ಬಿಡಿ ದೊಡ್ಡಮ್ಮ. ಬನ್ನಿ ಕೂತ್ಕೊಳ್ಳಿ. ದೊಡ್ಡಮ್ಮ, ಚಿಕ್ಕವನಿದ್ದಾಗ ನಿಮ್ಮನ್ನು ನೋಡಿದ್ರು ನಿಮ್ಮ ಮುಖ ಹಾಗೇ ನೆನಪಿದೆ ದೊಡ್ಡಮ್ಮ. ನೀವು ಬರ್ತೀರಾ ಅಂತ, ನಿಮ್ಮನ್ನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಎತ್ತಿ ಮುದ್ದಾಡಿದ್ದನ್ನ ನೆನ್ಸ್ಕೊಂಡಾಗ ಪ್ರತಿ ಕ್ಷಣ ಬರ್ಬೇಕು ಅಂದ್ಕೊಂಡ್ರು. ನಿನ್ನ ತಾಯಿ ಮೇಲಿರೋ ಕೋಪ ನನ್ನನ್ನ ಇಲ್ಲಿಗೆ ಬರೆದ ಹಾಕಿ ತಡಿತಾ ಇತ್ತು ಕಂದ. ಚಿಕ್ಕ ವಯಸ್ಸಿನ ನಿನ್ನ ನೆನಪುಗಳು ಇವತ್ತು ನನ್ನ ಕಣ್ಮುಂದೆನೇ ಇದೆ ಕಂದ. ದೊಡ್ಡಮ್ಮ, ನೀವು ತುಂಬಾ ದೂರದಿಂದ ಬಂದಿದ್ದೀರಾ. ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ. ರಾಧಿಕಾ, ದೊಡ್ಡಮ್ಮನ್ನ ಚೆನ್ನಾಗಿ ನೋಡ್ಕೋ. ದೊಡ್ಡತ್ತೆ, ಹುಷಾರು ಕಂದ. ರೆಸ್ಟ್ ತಗೋ. ನಾನೀಗ್ಲೇ ಬರ್ತೀನಿ. ನಿಜಕ್ಕೂ ಒಂದೊಂದು ಜೋಡಿನೂ ಪ್ರೇಮದ ಕಾಣಿಕೆ. ಒಂದ್ ನಿಮಿಷ, ಸಾರಿ ಫಾರ್ ಇಂಟರಪ್ಷನ್. ಈ ಇಷ್ಟೊತ್ತರೆಗೂ ನೀವೇ ಮಾತಾಡ್ತಾ ಇದ್ದೀರಾ. ನಾವು ಒಂದಷ್ಟು ಕ್ವೆಶನ್ಸ್ ನಾವು ನಿಮ್ಮನ್ನ ಕೇಳ್ತೀವಿ. ಕ್ವೆಶ್ಚನ್ಸ್. ಈಗ ಈ ಪ್ರೇಮ ಅಲ್ಲಿ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ನನಗನ್ಸುತ್ತೆ. ಈಗ ನಾನು ನಿಮ್ ಬಗ್ಗೆ ಕೇಳ್ತೀನಿ. ನೀವು ನಿಮ್ಮ ಹಸ್ಬೆಂಡ್ಗೆ ಕೊಟ್ಟಿರುವಂತ ಬೆಸ್ಟ್ ಪ್ರೇಮದ ಕಾಣಿಕೆ ಏನು? ನನಗೆ ಬಂದಿರುವಂತ ಬೆಸ್ಟ್ ಟಿಲ್ ಡೇಟ್ ಪ್ರೇಮದ ಕಾಣಿಕೆ ನನ್ನ ಮಗು ಜಿಯಾನ್ ಇಸ್ ದ ಬೆಸ್ಟೆಸ್ಟ್ ಗಿಫ್ಟ್. ನಿಮ್ಗೆ ಹಸ್ಬೆಂಡ್ ಹೆಸರು ಹೇಳಕ್ಕೆ ನಾಚಿಕೆನಾ? ದಯವಿಟ್ಟು ಅವ್ರ ಹೆಸರು ಹೇಳಿ. ಕಿರಣ ಪಚ್ಚು. ನಿಮ್ ಹಸ್ಬೆಂಡ್ ಬಗ್ಗೆ ಹೇಳಿ. ಹಸ್ಬೆಂಡ್ ಬಗ್ಗೆ ಅಂತಂದ್ರೆ ಐ ಲವ್ ಹಿಮ್ ದ ಮೋಸ್ಟ್. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಅ ಬ್ಯೂಟಿಫುಲ್ ಹಸ್ಬೆಂಡ್, ವೆರಿ ಹ್ಯಾಂಡ್ಸಮ್ ಹಸ್ಬೆಂಡ್. ಅಂಡ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪ್ರೇಮ್ ಅವ್ರೆ, ನಿಮ್ಗೊಂದು ಕ್ವೆಶ್ಚನೇರ್ ಇದೆ. ಹೌದು ಆಂಕರ್ ಕೇಳಕ್ಕೆ. ಸರ್, ಈಗ ಹಾಗೆ ಕೇಳ್ತೀನಿ. ನೀವು ಕೊಡಗುಗೆ ಹೋದ್ರೆ ಅವ್ರ ಮನೆಯಲ್ಲಿ ಹಾಸ್ಪಿಟಾಲಿಟಿ ಯಾವ ತರ ಇರುತ್ತೆ ಸರ್? ಅಂದ್ರೆ ಮನೆ ಅಳಿಯ ಬಂದ ಆತಿಥ್ಯ ಯಾವ ರೀತಿ ಇರುತ್ತೆ? ಸಾಲಿಡ್ ಇರುತ್ತೆ ಸರ್, ಲಿಕ್ವಿಡ್ ಇರಲ್ಲ. ಅಂಡ್ ಕೆಲವೊಂದು ಕ್ವೆಶನ್ಸ್ ಇದೆ ಸರ್. ಅಂದ್ರೆ ಮೇಡಮ್ ಅವರು ನಮ್ಮ ಜೋಡಿಗಳಿಗೆಲ್ಲ ಕೇಳ್ತಾ ಇರ್ತಾರೆ. ಅದೇ ರೀತಿ ಕ್ವೆಶನ್ಸ್ ನಾವೀಗ ಮೇಡಮ್ ಅವ್ರನ್ನು ಕೇಳ್ತೀವಿ, ನಿಮ್ಗೂ ಕೇಳ್ತೀವಿ. ಮೊದಲನೇ ಕ್ವೆಶನ್ ಏನಂದ್ರೆ, ನಿಮ್ಮ ಇಬ್ರಲ್ಲಿ ತುಂಬಾ ರೊಮ್ಯಾಂಟಿಕ್ ಯಾರು ಅಂತ? ಐ ಥಿಂಕ್ ಶ್ವೇತಾ. ಗುಡ್ ಆನ್ಸರ್. ಸರ್, ನಿಮ್ಮಿಬ್ರಲ್ಲಿ ಮಗು ತರ ನೀವಿಬ್ರು ಒಬ್ಬರನ್ನೊಬ್ಬರ ಮುದ್ದಾಡೋದು ಯಾರು?
ಐ ಥಿಂಕ್ ಶ್ವೇತಾ again. ಅಗೇನ್ ಶ್ವೇತಾ ನಾನು. ಓಕೆ, ಮಗುನ ತುಂಬಾ ಮುದ್ದು ಮಾಡೋರು ಯಾರು? ಐ ಥಿಂಕ್ ನಾನು. ಎಲ್ಲ ಅಪ್ಪಂದಿರು ಹೇಳೋ ಕ್ವಶನ್ ಇದು, ಆನ್ಸರ್ ಇದು. ನಿಮ್ಮಿಬ್ಬರು ಪ್ರೀತಿನ ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಏನಂತ ಹೇಳ್ತೀರಾ ಸರ್? ಲಕ್ಕಿಲಿ ನಾವು ಜೋಡಿ ನಂಬರ್ 1 ಪಾರ್ಟಿಸಿಪೇಟೆಂಟ್ ಆಗಿಲ್ಲ, ಇಲ್ಲಾಂದ್ರೆ ವಿ ವುಡ್ ಹ್ಯಾವ್ ವನ್ ದ ಶೋ. ವುಡ್ ಹ್ಯಾವ್ ಬೀನ್ ಜೋಡಿ ನಂಬರ್ 1. ಓಕೆ, ನಿಮ್ಗೆ ಕಿರಣ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಕೊಡ್ಸೋಣ ಅಂತಿದೀವಿ. ಕಿರಣ್ ಅವರಿಂದ ನಿಮ್ಗೆ ರೋಸ್ ಕೊಡ್ಸೋಣ ಅಂತಿದೀವಿ. ಐ ಲವ್ ಯು. ಸರಿಯಾಗಿ ನೆನಪಿದೆ ನನಗೆ, ಈಗ ಕೆಲ್ಲ ಕಾರಣ ಕಿರುನಗ ಮನದ ಪ್ರತಿಗಲ್ಲಿಯೊಳಗು ನಿನಗೆ ಮೆರವಣಿಗೆ. This is for you. ಅಂಡ್ ಶ್ವೇತಾ ಅವರೇ, ಒಂದು ಹೆಣ್ಮಗುವಾಗಿ ಈ ಒಂದು ವೇದಿಕೆ ಮೇಲೆ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ಆಂಕರ್ ಮಾಡ್ತೀರಾ. ಮನೇಲಿ ನಿಮ್ಮ ಹಸ್ಬೆಂಡ್ ಇರ್ತಾರೆ, ಮಗು ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ನಿಮ್ಮ ಮಗುನ ನೀವು ಎಷ್ಟು ಮಿಸ್ ಮಾಡ್ಕೋತೀರಿ? ಪ್ರಾಬಬ್ಲಿ ನಾನು ಶೂಟಿಂಗ್ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹತ್ತಿರೋದೇ ಜಾಸ್ತಿ. ಯಾಕಂದ್ರೆ ಇವನ್ ಹುಟ್ಟಾಗ್ಲಿಂದಾನು ಕೋವಿಡ್ ಡೇಸ್ ಇತ್ತು. ಸೊ ಹಾಗಾಗಿ ಪ್ರತಿ ದಿನ ಪ್ರತಿ ಕ್ಷಣ ಇವನ್ ಜೊತೆ ನಾವು ಕಳ್ತಿದೀವಿ. ಆಲ್ ಆಫ್ ಅ ಸಡನ್ ನನ್ನ ಕರಿಯರ್ ನಾನು ನೋಡ್ಬೇಕು, ನಾನೊಂದು ಕೆಲ್ಸಕ್ಕೆ ವಾಪಸ್ ಬರ್ಬೇಕು ಅಂತಂದಾಗ ಅದ್ ಬಿಟ್ಟು ಬರೋದಿದೆಯಲ್ಲ, ಐ ಥಿಂಕ್ ಎಲ್ಲಾ ಹೆಣ್ಮಕ್ಳಿಗೂ ಅದ್ರ ಕಷ್ಟ ಗೊತ್ತಿದೆ. ಅಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಕಿರಣ್ ಅಂಡ್ ಮೈ ಮದರ್, ಬಿಕಾಸ್ ಏನೇ ಮಾಡಿದ್ರು ನೀ ಹೋಗು, ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ನಾನ್ ಶೂಟಿಂಗ್ ಬರ್ಬೇಕಾದ್ರೆ ಒಂದ್ ಕೆಲ್ಸನೂ ನನ್ನ ಕೈಲಿ ಮಾಡ್ಸಲ್ಲ. ಮಗುಗೆ ಬ್ರಷ್ ಮಾಡ್ಸೋದ್ರಿಂದ ಹಿಡಿದು ಎವ್ರಿಥಿಂಗ್ ಹಿ ಡಸ್ ನಮ್ಮಮ್ಮ ನೋಡ್ಕೊಳ್ತಾರೆ. ಸೊ ಐ ಆಮ್ ಸೋ ಬ್ಲೆಸ್ಡ್. ನನ್ ಮಗ ಫಸ್ಟ್ ಟೈಮ್ ಝೀ ಕುಟುಂಬಕ್ಕೆ ಬಂದಿದ್ದಾನೆ ಅಂಡ್ ಝೀ ವೇದಿಕೆಗೆ ಬಂದಿದ್ದಾನೆ. ಐ ಆಮ್ ಸೋ ಹ್ಯಾಪಿ. ಅವನ ಹೆಸರನ್ನ ಕೂಡ ನಾವು ಜಿಯಾನ್ ಅಂತ ಇಟ್ಟಿದೀವಿ. ಜಿಯಾನ್ ಇಸ್ ಅ ಸಾಂಸ್ಕ್ರಿಟ್ ನೇಮ್, ಜಿಯಾನ್ ಅಯ್ಯಪ್ಪ ಅಂತ. ಅಂದ್ರೆ ಮನಸ್ಸಿಗೆ ತುಂಬಾ ಹತ್ತಿರವಾದಂತ ಮನುಷ್ಯ, ಮನಸ್ಸಿಗೆ ಸಂತೋಷವನ್ನ ಕೊಡುವಂತ ಮನುಷ್ಯ ಅಂತ. ಸೊ ಹಾಗಾಗಿ ಜಿಯಾನ್ ಇಸ್ ಲೈಕ್ ದಟ್. ಜಿಯಾನ್. ಶ್ವೇತಾ, ಎಸ್, ಮನಸ್ಸಿಗೆ ತುಂಬಾ ಹತ್ತಿರವಾದ ವ್ಯಕ್ತಿ ಮಗುಗೆ ಅಂದ್ರೆ ನಾನೊಂದು ಗಿಫ್ಟ್ ತಂದಿದ್ದೀನಿ. ಸೋ ಸ್ವೀಟ್. ಓಕೆ, ಅದನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. Please. ಗಿಫ್ಟ್ ತೊಂಬರ. ಓಕೆ ಶ್ವೇತಾ ಅವರೇ, ಒಳ್ಳೆ ಹೆಂಡತಿಯಾಗಿ, ಒಳ್ಳೆ ತಾಯಿಯಾಗಿ, ಒಳ್ಳೆ ಮಗಳಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕ ಮೆಚ್ಚುವಂತ ಒಳ್ಳೆ ಕಲಾವಿದೆಯಾಗಿ, ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಒಂದು ಫ್ಯಾಮಿಲಿ ಇಟ್ಕೊಂಡು ಇಲ್ಲಿ ಬಂದು ನಮ್ಮ ಜೊತೆನಲ್ಲಿ ಇಷ್ಟು ಖುಷಿಯಾಗಿರ್ತೀರಲ್ಲ, ಅದಕ್ಕೆ ಝೀ ಟಿವಿ ಕಡೆಯಿಂದ ಕರ್ನಾಟಕದ ಜನತೆಗೆ ಪರವಾಗಿ, ನಮ್ಮ ಜೋಡಿ ನಂಬರ್ 1ಗಳ ಪರವಾಗಿ, ಎಲ್ಲರ ಪರವಾಗಿ ನಮ್ಮ ಹೃತ್ಪೂರ್ವಕ ವಂದನೆಗಳು. ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಸೂಪರ್. ನನ್ನ ಹೊಸ ಜರ್ನಿ ಸ್ಟಾರ್ಟ್ ಆಗಿತ್ತು ಆಸ್ ಅ ಮದರ್. ಮತ್ತೆ ನನ್ನ ಕರಿಯರ್ ಅಲ್ಲಿ ನನಗೆ ಏನ್ ಇಷ್ಟನೋ, ನನಗೆ ನಿರೂಪಣೆ ತುಂಬಾ ಇಷ್ಟ. ಸೊ ನಿರೂಪಣೆನ ಮತ್ತೆ ಜೋಡಿ ನಂಬರ್ 1 ಕಾರ್ಯಕ್ರಮದ ಮೂಲಕ ನನಗೆ ಕೊಟ್ಟು ನನ್ನ ಖುಷಿನ ಇನ್ನೂ ಜಾಸ್ತಿ ಮಾಡಿದೀರಾ. ಐ ಲವ್ ಯು ಝೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿಬಡಿ ಹಿಯರ್. ಥ್ಯಾಂಕ್ ಯು. ಇದೇ ತರ ಖುಷಿಯಾಗಿ ಜೊತೆಯಾಗಿರ್ಬೇಕು. ರಾಕಿ, ತಂಗೀರ್ನ ಒಳಗ್ ಕರ್ಕೊಂಡು ಹೋಗಿ ಆಟ ಆಡ್ಕೋ. ಓಕೆ ಮಮ್ಮಿ. ನಡೀರಿ. ನಾನೇ ಫಸ್ಟು. ಯಾಕ್ರಿ ಹಾಕ್ ನೋಡ್ತಿದ್ದೀರಾ? ನಿಮಗೇನಾದ್ರೂ ಆಗಿದೆಯಾ ಅಂತ? ನನಗೇನಾಗತ್ತೆ? ನೀವು ಚೆನ್ನಾಗೇ ಇದ್ದೀರಾ? ಸೂಪರ್ ಆಗಿದ್ದೀನಿ. ಅನು ಕೀರ್ತಿ ಜಗಳ ಆಡ್ತಾ ಇದ್ರು, ಯಾಕ್ರಿ ತಡಿಲಿಲ್ಲ? ರಾಕಿ ಕರಿತಾ ಇದ್ರು, ಯಾಕೆ ಕೇಳಿಸ್ಕೊಳ್ಳಿಲ್ಲ? ಅಷ್ಟೊಂದು ಏನ್ ಯೋಚನೆ ಮಾಡ್ತಾ ಇದ್ರಿ? ಏನಿಲ್ಲ ರೀ. ಇಲ್ಲ, ನೀವು ಬೆಳಗ್ಗೆಯಿಂದ ಯಾಕೋ ಅಪ್ಸೆಟ್ ಆಗಿದ್ದೀರಾ? ಹಾಗೇನಿಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಸುಳ್ಳು ಹೇಳ್ತಾ ಇದ್ದೀರಾ? ನೀವು ಮನೇಲಿದ್ರೆ ಯಾವಾಗ್ಲೂ ನನ್ನ ಅಬ್ಸರ್ವ್ ಮಾಡೋದೇ ಕೆಲ್ಸನಾ? ನಿಮಗ್ ಬೇರೆ ಕೆಲ್ಸನೇ ಇಲ್ವಾ? ನನ್ ಮುಖದಲ್ಲಿ ಏನಿದೆ, ಮೈಂಡ್ ಅಲ್ಲಿ ಏನಿದೆ ಅಂತ
ಸರ್ಚ್ ಮಾಡ್ಕೊಂಡೇ ಇರ್ತೀರಾ ನೀವು? ಟಾಪಿಕ್ನ ಡೈವರ್ಟ್ ಮಾಡಬೇಡಿ. ಮ್ಯಾಟ್ರ್ ಏನು ಅಂತ ಹೇಳಿ. ಒಂದು, ಆ ಮನೆಯಿಂದ ಹಾರಿಕಾ ಅಖಿಲ್ ಹೊರಗ್ ಬರ್ಬೇಕು. ಇಲ್ಲ ನೀನು ನಿನ್ನ ಗಂಡ ಮಕ್ಕಳಾದ್ರೂ ಹೊರಗ್ ಹೋಗ್ಬೇಕು. ನೀನಿರೋ ಮನೆಯಲ್ಲಿ ಹಾರಿಕಾ ಇರಬಾರ್ದು. ಯಾಕೆ ಚಿಕ್ಕಮ್ಮ? ನೀನಿದ್ರೆ ಹಾರಿಕಾಗೆ ಬೆಲೆ ಇರಲ್ಲ, ಮರ್ಯಾದೆ ಗೌರವ ಇರಲ್ಲ. ಈ ಕಂಡೀಷನ್ ಒಪ್ಕೊಂಡ್ರೆ ಈಗ್ಲೇ ಹಾರಿಕನ್ನ ನಿನ್ ಜೊತೆ ಕಳಿಸ್ತೀನಿ. ಏನಿದೆ ಅಂತ ಹೇಳ್ಬೇಕು ರೀ. ಏನೋ ಇದೆ ಅಂತ ಹೇಳ್ತಾ ಇದೀನಲ್ಲ. ಅದೇನು ಅಂತ ನೀವೇ ಹೇಳಿ. ರಿವರ್ಸ್ ಯಾಕ್ರಿ ಬರ್ತಾ ಇದ್ದೀರಾ? ಅದು ಅಲ್ಲದೆ ಆ ದಬಾಯಿಸೋದು ಯಾಕೆ? ಬೆಳಗ್ಗೆಯಿಂದ ನಿಮ್ಮ ಮುಖದಲ್ಲಿ ನಗುನೇ ಇಲ್ಲ. ನಾನ್ ಯಾಕೆ ನಗ್ಲಿಲ್ಲ? ನಗ್ತಿದ್ದೀನಲ್ಲ. ಯಾವಾಗ ನಕ್ರಿ? ಈಗ ನಗ್ತಿದ್ದೀನಲ್ಲ. ನಗ್ತಿಲ್ವಾ? ನಗ್ರಿ. ಸಾಕಾ? ತುಂಬಾ ಜಾಸ್ತಿ ಆಯ್ತು. ನೈನಿ, ನಾನ್ ರೆಡಿ. ಇದೇನಕ್ಕ? ನಾನ್ ಸುಧಾ ಅಂತ ಆ ಸಖಿ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಈ ತರ ಅನ್ಸ್ಕೊಂಡಿದೀನಿ. ಅಕ್ಕ, ಮಕ್ಳ ತರ ಯೋಚಿಸಿದಿರಲ್ಲ ನೀವು. ವಾಟ್ ಹ್ಯಾಪನ್ ನೈನಿ? ಆತ್ಮಗಳು ಹೇಗ್ ಬರೆಯುತ್ತೆ ಅಂತ ಅನುಮಾನ ಬರಲ್ವಾ? ಹಾ ಹೌದಲ್ವಾ, ತೆಗೆದ್ಬಿಡ್ತೀನಿ ತಡಿ. ಭೂಷಣನ ಬಂದಾಯ್ತಾ? ಬಂದಿದ್ದಾನೆ, ನಮ್ ಸಿಗ್ನಲ್ಗೋಸ್ಕರ ವೇಟಿಂಗು. ಓ ಅಣ್ಣ, ನೀವ್ ಮನೆಗ್ ಬಂದಿದ್ದನ್ನ ಯಾರು ನೋಡ್ಲಿಲ್ಲ ಅಲ್ವಾ? ಇಲ್ಲಮ್ಮ, ಹಾಸಿನಿ ಅಮ್ಮ ಬಟ್ಟೆ ಒಣಗಾಕೋ ಹಾಗೆ ಆಕ್ಟಿಂಗ್ ಮಾಡಿ ನನ್ನ ಒಳಗ್ ಕರ್ಕೊಂಬಂದ್ರು. ಕ್ರಿಯೇಟಿವಿಟಿ ನೈನಿ. ಅಣ್ಣ, ನಾನ್ ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ? ನೆನಪಿದ್ಯಮ್ಮ? ತಿಲೋತ್ತಮ ಅತ್ತೆನ ನೀನು, ಸಖಿನ ನಾನು, ನನ್ ಗಂಡನ್ನ ನೈನಿ, 3 ಜನರಿಗೂ ಬೆಂಡೆತ್ಬೇಕು. ನನ್ನನ್ನು ಕೊಲ್ಬೇಕು ಅನ್ಕೊಂಡಿದ್ದ ತಿಲೋತ್ತಮನ್ನ ಬರೀ ಹೆದರ್ಸೋದೇನಮ್ಮ, ಸಾಯಿಸು ಅಂದ್ರೂ ಸಾಯಿಸ್ಬಿಡ್ತೀನಿ. ಆವೇಶ ಪಡ್ಬೇಡಿ ಅಣ್ಣ, ಅವರು ನರ್ಕ ಅನುಭವಿಸ್ದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಅವತ್ ನಿನ್ ಕಾಪಾಡಿದ್ದು ನಮ್ಮ ಅತ್ತೆ ವಿರುದ್ಧ ಸೇಟ್ ತೀರ್ಸ್ಕೊಳಕ್ಕಲ್ಲ ಬ್ರದರ್. ನಿನ್ ಹತ್ರ ಬೇಕಾದಷ್ಟು ಕೆಲ್ಸ ಇದೆ. ಗಾಯತ್ರಿ ಅಮ್ಮ ಅವ್ರ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿದ್ದ ರಾಕ್ಷಸಿಗೆ ಸಹಾಯ ಮಾಡಿ ನನ್ನನ್ನ ಬದುಕಿಸಿರೋಂತ ನೀವು ದೇವತೆಗಳಮ್ಮ. ನಿಮಗೋಸ್ಕರ ಏನ್ ಮಾಡು ಅಂದ್ರೂ ಮಾಡ್ತೀನಿ. ನಾನು ಹೋಗಿ ಪವರ್ ಆಫ್ ಮಾಡ್ತೀನಿ, ನೀವ್ ನಾಟಕ ಶುರು ಮಾಡಿ. ಹಾ, ಲೆಟ್ಸ್ ಡೂ ಇಟ್. ಹುಷಾರು ನೈನಿ. ನಮ್ಮತ್ತೆ ನೋಡಿ ಸೀರಿಯಸ್ ಆಗೋಗ್ಬೇಡ, ಮುಖ್ಯವಾಗಿ ಸಿಕ್ಕಾಕೋಬಾರ್ದು. ಸರಿನಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.